ಇವತ್ತು ನಮ್ಮ ಅನ್ಆರ್ಗನೈಸ್ ಸೆಕ್ಟರಿಂದ ಅಂದರೆ ನಮ್ಮ ಅನ್ಆರ್ಗನೈಸ್ಡ್ ಬೋರ್ಡ್ ಏನಿದೆ, ನಮ್ಮ ಅನ್ಆರ್ಗನೈಸ್ಡ್ ಬೋರ್ಡ್ಲಿಂದ ಸುಮಾರು ಟ್ರಾನ್ಸ್ಪೋರ್ಟ್ ಇಲಾಖೆ ಹಾಗೂ ಸುಮಾರು 91 ಸೆಕ್ಟರ್ಗಳಲ್ಲಿ ಯಾರು ಸಣ್ಣ ಸಣ್ಣ ವ್ಯಾಪಾರಗಳು ಮಾಡ್ತಕ್ಕಂಥ ಜನರನ್ನು ಗುರುತಿಸ್ಬಿಟ್ಟು ಇವತ್ತು ಅವರಿಗೆ ಪ್ರಪ್ರಥಮ ಬಾರಿಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ಬಂದಿದ್ದೀವಿ. ಅಂಗವಾಗಿ ಇವತ್ತು ನಾವು ಪಣ್ಣನವರು, ನಮ್ಮ ಅಂತರ್ಗೌಡ ಅವರು ಎಲ್ಲರೂ ಇವತ್ತು ಈ ಸರ್ಕಾರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರಿಗೆ ಕಾರ್ಡ್ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವಿಲ್ಲಿ ಕಾರ್ಯಕ್ರಮಕ್ಕಾಗಿ ಬಂದಿದ್ದೇನೆ ಅಂತ ಈ ಸಂದರ್ಭಕ್ಕೆ ಹೇಳಕ್ಕೆ ಇಚ್ಛೆ ಬಯಸ್ತೇವೆ. ಯಾರು ಸೇರ್ ಅಲ್ಲ, ಈಗ ಅವರೆಲ್ಲದಕ್ಕೂ ದೂರು ಕೊಡ್ತಾರೆ. ಈಗ ಸಮೀಕ್ಷೆಗೆ ನೀವು ಹೋಗ್ತಾರೆ, ಯಾರು ಹೋಗ್ತಾರೆ? ಯಾರು ಸಮೀಕ್ಷೆಗೆ ಹೋದಾಗ ಬರ್ಸೋರು ಯಾರು? ಹೂ ಈಸ್ ಎಕ್ಸ್ಪ್ರೆಸಿಂಗ್ ದಟ್ ಒಪಿನಿಯನ್? ಯಾರು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ? ನಾವು ನಿಮ್ಮ ಮನೆಗೆ ಬಂದು ನಾಕ್ ಮಾಡ್ತೀವಿ, ನಾಕ್ ಮಾಡಿ ನೀವೇನಂತ ಕೇಳಿದಾಗ ಅವರು ಮುಕ್ತವಾಗಿ ವೈಯಕ್ತಿಕವಾಗಿ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಅವ್ರು ಹೇಳ್ತಾರೆ. ಅವ್ನು ಏನು ಹೇಳ್ತಾನೆ ಬರ್ಕೊಂಬರ್ತಕ್ಕಂಥ ಕೆಲಸ ಅಷ್ಟೇ ತಾನೇ ಇರೋದು. ಯಾರನ್ನ ಆಫೀಸರ್ ಹೋಗಿ ಫೋರ್ಸ್ ಮಾಡಿ ಹಿಂಗೆ ಹೇಳಂತ ಹೇಳ್ತಾರ? ಅವ್ರಿಗೇನು ಬೇಕು ಅದನ್ನ ಹೇಳ್ತಾರೆ. ಅದು ಇವ್ರಿಗೇನು ತೊಂದರೆ ಇದೆ? ಅಲ್ರಿ ಈ ಧರ್ಮದಲ್ಲಿ ಅಸಮಾನತೆ ಇದೆ ಅಂತ ಖುದ್ದು ಸಿದ್ದರಾಮಯ್ಯ ಅವರೇ ಹೇಳಿದ್ರು, ಅದಕ್ಕೋಸ್ಕರ ಹೋಗಿದ್ದಾರೆ ಅಂತ. ಹಾಗೆ ಹೋದವ್ರಿಗೆ ಈ ಧರ್ಮದ ಹಿಂದಿನ ಹೆಸರು ಯಾವ ಅವಶ್ಯಕತೆ ಇದೆ? ಅಲ್ರಿ ಅವ್ರು ಹೇಳ್ತಿರೋದು ಯಾರು ಅಂತ ಕೇಳ್ತಿರೋದು. ಹೂ ಇಸ್ ಸ್ಪೀಕಿಂಗ್ ಅಬೌಟ್ ಇಟ್? ಹೂ ಇಸ್ ಗಿವಿಂಗ್ ದಟ್ ಓಪನ್ ಆಗಿ ಹೇಳ್ತಕ್ಕಂಥದ್ದು ಯಾರು? ಜನರು ತಾನೆ. ಅದು ಅವ್ರಿಗೂ ಅರ್ಥ ಆಗ್ಬೇಕಲ್ಲ. ಜನರದು ಒಳಗಿರ್ತಕ್ಕಂಥ ಕೂಗು ಅಥವಾ ಜನರದ್ದು ಏನು ಅಭಿಪ್ರಾಯ ಇದೆ ಅದನ್ನ ಜನರು ವ್ಯಕ್ತಪಡಿಸ್ತದೆ. ಆ ಜನರು ವ್ಯಕ್ತಪಡಿಸೋಂಥ ಅಭಿಪ್ರಾಯಕ್ಕೆ ಇವ್ರು ಯಾಕೆ ಹೋಗಿ ಗವರ್ನರ್ ಹೇಳ್ತಕ್ಕಂಥ ಏನು ಅವಶ್ಯಕತೆ ಇದೆ ಇವ್ರಿಗೆ? ಯಾಕಂತಂದರೆ ನಮ್ಮ ಹಿಂದೂ ಸಮಾಜದಲ್ಲಿ ಎಷ್ಟೋ ಸಮಾಜಗಳು ಸಣ್ಣ ಸಣ್ಣ ಸಮಾಜಗಳು ತುಳಿತಕ್ಕೆ ಒಳಗಾಗಿದಾರಲ್ಲ, ಇವ್ರು ಅವತ್ತು ಅವ್ರ ಬಗ್ಗೆ ಕಾಳಜಿ ಇದೆ ಇವರಿಗೆ ಹಿಂದೂ ಅಂತಕ್ಕಂಥದ್ದು ಒಂದು ಸಬ್ಸೆಕ್ಟ್ ಆಗಿ ಬರೀ ಓಟಿಗೆ ಅಷ್ಟೇ ಬೇಕು. ಮೊನ್ನೆ 17ನಲ್ಲ, ನಿಮ್ಗೆ ಹಿಂದೂ ಬಗ್ಗೆ ಅಷ್ಟು ಕಾಳಜಿ ಇದ್ದರೆ ಕೊಡತನ ವ್ಯವಹಾರ ಸ್ಟಾರ್ಟ್ ಮಾಡೋಣ. ಸಾಹುಕಾರ ಹಿಂದೂಗಳೆಲ್ಲ ಬಡವ್ರ ಹಿಂದೂಗಳಿಗೆ ಮದುವೆ ಆಗಬೇಕು. ದೊಡ್ಡ ದೊಡ್ಡ ಸಮಾಜಗಳಿರ್ತಕ್ಕಂಥ ಹಿಂದೂ ಸಮಾಜಗಳಲ್ಲಿ ಸಣ್ಣ ಸಣ್ಣ ಸಮಾಜ ಜೊತೆ ಕೊಡತನ ವ್ಯವಹಾರ ಮಾಡಬೇಕು. ನಿಮ್ಮ ಆಸ್ತಿಗಳು ಅವ್ರಿಗೆ ಕೊಡಬೇಕು. ಯಾಕೆ ಮಾಡಬಾರ್ದು? ಭಾಳಷ್ಟು ಹಿಂದೂ ಸಮಾಜಗಳು, ಸಣ್ಣ ಸಣ್ಣ ಸಮಾಜಗಳು ಗುಡಿ ಕಟ್ಟೋರು ನಾವೇ, ಶಿಲ್ಪೆ ಕೆತ್ತೋರು ನಾವೇ. ನಮಗೆ ಗುಡಿ ಒಳಗೂ ಬಿಡೋದಲ್ಲಿ ಇನ್ನಾದರೂ ಅಂಥ ವ್ಯವಸ್ಥೆಗಳಲ್ಲಿ ನಾವಿದ್ದೀವಿ. ನಮಗೆ ಬಿಡ್ರಿ, ಈ ದೇಶದ ಪ್ರೆಸಿಡೆಂಟಿಗೆ ಒಳಗೆ ಬಿಡಲ್ಲ ನೀವು. ಗುಡಿಗಳಿಗೆ ಒಳಗೆ ಕರ್ಕೊಂಡು ಹೋಗಲ್ಲ, ಪಾರ್ಲಿಮೆಂಟಿಗೆ ಒಳಗೆ ಕರ್ಕೊಂಡು ಹೋಗಲ್ಲ. ಇದ್ರ ಬಗ್ಗೆ ಯಾರು ದೂರು ಕೊಡಬೇಕು? ನೀವು ಕೇಳಿಲ್ಲ ಬಿ ಜೆ ಪಿಯವರಿಗೆ, ಸರ್ ಇಷ್ಟೆಲ್ಲ ಹಿಂದೂ ಪರವಾಗಿ ಮಾತನಾಡ್ತೀರಿ, ಈ ದೇಶದ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಮೊಹರಂ ಅವ್ರಿಗೆ ನೀವು ಯಾಕೆ ಗುಡಿ ಒಳಗೆ ಕರ್ಕೊಂಡು ಹೋಗ್ತಾ ಇಲ್ಲ, ಪಾರ್ಲಿಮೆಂಟಿಗೆ ಯಾಕೆ ಕರ್ಕೊಂಡು ಹೋಗಿಲ್ಲ ಕೇಳ್ಬೇಕಲ್ಲ. ಇವ್ರು ಭಾಳ ದೊಡ್ಡ ಹಿಂದೂ ಪರ, ಭಾಳ ಇವರೇ ಒಂದೇನೋ ಕಾಂಟ್ರಾಕ್ಟ್ ತೊಗೊಂಡು ತಿರುಗಾಡ್ತಾರಲ್ಲ. ಮತ್ತು ಹಂಗಿದ್ರೆ ಇದು ಅಸ್ಪೃಶ್ಯತೆ ಎಲ್ಲಿಂದ ಬಂತು? ಈ ಜಾತಿ ವ್ಯವಸ್ಥೆ ಯಾಕೆ ಬಂತು ಈ ದೇಶದಲ್ಲಿ? ಅದ್ರ ಬಗ್ಗೆನೂ ಹೇಳ್ಬೇಕಲ್ಲ. ಅಗಲಾಲಿ ಹಿಂದೂ ಅನ್ನೋ ಪದ ಇದಕ್ಕಂದ್ರೆ ಓಟ್ ಬೇಕಷ್ಟೇ ಇವರಿಗೆ. ಇವರು ರಿಯಲ್ ಹಿಂದೂ ಬಗ್ಗೆ ಕನ್ಸೆಂಟ್ ಇಲ್ಲ. ಇವತ್ತು 26 ಕೋಟಿ ಹೆಚ್ಚು ಜನರು ಬಡತನ ರೇಖೆಗಿನ್ನ ಕೆಳಗೆ ಹೋಗ್ಬಿಟ್ಟಿದ್ದಾರೆ, ಅದಕ್ಕಿಂತ ಕೆಳಗೆ ಹೋಗಿದ್ದಾರೆ ಈ ಸರ್ಕಾರದಲ್ಲಿ. ಅದ್ರ ಬಗ್ಗೆ ಚರ್ಚೆ ಇಲ್ಲ ಇವರಿಗೆ. ಹಿಂದೂಗಳು ಬಡವರಾಗಿ ಉಳಿದಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಇಲ್ಲ. ಇವ್ರಿಗೆ ಬೇಕಾಗಿರ್ತಕ್ಕಂಥ ಓಟಿಗಾಗಿ ಹಿಂದೂ ಬಿಟ್ಟರೆ ಬೇರೆ ಏನಿದೆ? ಬೇರೆ ವಿಷಯ ಏನಿದೆ ಇವ್ರ ಹತ್ರ ಮಾತಾಡ್ಲಿಕ್ಕೆ ಹಿಂದೂ ಪರವಾಗಿ? ಅಥವಾ ಇವ್ರು ಬಂದು ಕಳೆದ 11 ವರ್ಷ ನರೇಂದ್ರ ಮೋದಿ ಸಾಹೇಬರು ಈ ದೇಶದಲ್ಲಿದ್ದಾರೆ. ಎಷ್ಟು ಜನಕ್ಕೆ ಬಡವ್ರಿಗೆ ಅನುಕೂಲ ಆಗಿದೆ ಹಿಂದೂಗಳಿಗೆ? ನಾನು ಭಾಳ ಸಲ ಪತಿಸನ್ನು ಹೇಳ್ತಿರ್ತಕ್ಕಂಥದ್ದು, ನಾವು ಕಟ್ಟಿರ್ತಕ್ಕಂಥದ್ದು ಗುಡಿಗಳು ಕಳೆದ 78 ವರ್ಷದಲ್ಲಿ ಈ ದೇಶದಲ್ಲಿ ಆಗಿರ್ತಕ್ಕಂಥ ಗುಡಿಗಳು ಕಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಮುಜರಾಯಿಗಳಿಗೆ ದುಡ್ಡು ಕೊಟ್ಟಿರ್ತಕ್ಕಂಥದ್ದು ನಾವೇ. ಆಚಾರ್ಯಗಳಿಗೆ ವಿಚಾರಗಳಿಗೆ ನಾವು ಅವರಿಗೆಲ್ಲ ಮಾಡಿರ್ತಕ್ಕಂಥದ್ದು ನಾವೇ. ಇವ್ರು ಬರೋದು ಸುಮ್ಮನೆ ಹಿಂದೂ ಹೆಸರು ಹೇಳೋದು ಬಿಟ್ಟರೆ ಬೇರೆ ಏನೂ ಇಲ್ಲ ಇವ್ರ ಹತ್ರ. ಇವ್ರಿಗೆ ಕೇಳಿ ಏನು ಮಾಡಿದ್ದಾರೆ ಕೇಳಿ. ಯಾವುದನ್ನು ಒಂದು ಶಕ್ತಿ ಪೀಠ ಏನು ಹೊಸ್ದಾಗಿ ಮಾಡಿದಾರಾ? ಏನು ಒಂದು ಡ್ಯಾಮ್ ಏನು ಕಟ್ಟಿದ್ದಾರೆ ಇವರು, ಏನು ಮಾಡಿದ್ದಾರೆ ಅಂತ ಅದನ್ನ ಕೇಳಿ. ಹಿಂದೂ ಪರ ಅಂತಂದರೆ ಸುಮ್ಮನೆ ಓಟಿಗೆ ಅಷ್ಟೇ. ಓಟ್ ಬೇಕು, ಹಿಂದೂ ಪರ ಒಂದು ಶಾಲೆ ಹಾಕೊಂಡು ತಿರುಗಾಡ್ಬಿಟ್ರೆ ಆಗ್ಬಿಡ್ತದಾ? ಏನು ಮಾಡಿದ್ದಾರೆ ಹಿಂದೂಗೋಸ್ಕರ? ಏನು ಮಾಡಿದ್ದಾರೆ ಕೇಳಿ. ಏನು ಸ್ಪೆಷಲ್ ಏನಾದ್ರು ಗ್ರ್ಯಾಂಟ್ ತಂದು ಕೊಟ್ಟಿದ್ದಾರಾ? ಸ್ಪೆಷಲ್ ಏನಾರು ಅಮೆಂಡ್ಮೆಂಟ್ ಮಾಡಿದಾರಾ? ಮುಸ್ಲಿಮಿಗೆ ಬಂದುಬಿಟ್ರೆ ಹಿಂದೂ ಲೀಡರ್ಗಳು ಆಗ್ಬಿಡ್ತಾರೆ. ಇವರು ಹಿಂದೂ ಪರವಾಗಿ, ಹಿಂದೂ ಬಡವ್ರ ಪರವಾಗಿ, ಹಿಂದೂ ಬಡವ್ರ ಮಕ್ಕಳ ಪರವಾಗಿ ಏನು ಮಾಡಿದ್ದಾರೆ ಅಂತ ಅವ್ರಿಗೆ ಸ್ಪಷ್ಟೀಕರಣ ಕೇಳಿ ಹೇಳಿ ನಾವು ಮಾತಾಡೋಣ, ಬೇಕು ಚರ್ಚೆ ಮಾಡೋಣ. ಯಾರು ಸೇರಿಸಿದ್ದಾರೆ ಅನಧಿಕೃತವಾಗಿ? ನೀವು ಅವ್ರು ಹೇಳಿದ್ದು ಯಾಕೆ ಕೇಳ್ತೀರಿ? ನೀವು ನೋಡಿದ್ರೆ ಅನಧಿಕೃತವಾಗಿ ಸೇರಿಸಿದ್ದು ನಿಮಗೆ ಮಾಹಿತಿ ಇದೆಯಾ? ಅವ್ರು ಹೇಳ್ಬಿಡ್ತಾರೆ, ನೀವು ಹಂಗೆ ಯಾಕೆ ಕೇಳ್ತೀರಿ? ಅವ್ರಿಗೆ ಕೇಳಿ, ಅನಧಿಕೃತವಾಗಿ ಸೇರಿರ್ತಕ್ಕಂಥ ಪಟ್ಟಿ ಇದೆ ನಿಮ್ಮಲ್ಲಿ, ಕೊಡಿ ಅಂತ. ಅವ್ರಿಗೆ ಪಟ್ಟಿ ಹೆಂಗೆ ಸಿಕ್ತಂತೆ? ಅವ್ರಿಗೆ ಪಟ್ಟಿಯಲ್ಲಿ ಸಿಕ್ತಂತೆ. ಇವರು ಅಗಲಾಲ ಮುಸ್ಲಿಂ ಬಗ್ಗೆನೇ ಮಾತನಾಡ್ತಾರಲ್ವ, ನೀವು ಹೋಗಿ ಕೇಳಿ. ರೋಹಿಂಗಾದವರಿಗೆ ಇಲ್ಲಿಂದ ದೇಶದಿಂದ ಹೊರಗೆ ಹಾಕಬೇಕು, ಡಿಪೋರ್ಟ್ ಮಾಡಬೇಕಂತ ಪ್ರಾರಂಭ ಆಯಿತು 2004ನಲ್ಲಿ. 2004ರಿಂದ 2014 ಇಸ್ವಿವರೆಗೆ ಭಾರತ ದೇಶದಲ್ಲಿ ನಮ್ಮ ಸರ್ಕಾರ, ಯು ಪಿ ಎ ಸರ್ಕಾರದಾಗ ಸುಮಾರು 80,000ಕ್ಕೂ ರೋಹಿಂಗಾ ಮುಸ್ಲಿಂ ಬಾಂಗ್ಲಾದೇಶಿಯರು ನಾವು ಹೊರ ಕಳಿಸಿದ್ದೀವಿ. ಅವ್ರಿಗೆ ಸರ್ಕಾರದ ಉತ್ತರನೇ ಇದು. ಇವ್ರ ಕಾಲದಲ್ಲಿ 8,000 ಜನಕ್ಕೆ ಕೂಡ ಕಳಿಸಿಲ್ಲ.
ಮತ್ತು ಇವರೆಲ್ಲ ಮಾತಾಡ್ತಾರೆ CAಗಳು ತಂದರು, ಸೀನಿಯರ್ ಸಿಟಿಸನು, 1 ಸಿಟಿಸನ್ನು, 1 ನೇಷನು, ಇವೆಲ್ಲ ಮಾಡಿದ್ರಲ್ಲ. ಇದು ನಾವು ಕೇಳಬೇಕಲ್ಲ ಅವ್ರಿಗೆ. ನೀವು BJP ಅವ್ರಿಗೆ ಕೇಳಿ ಯಾಕೆ ಮಾಡಲಿಲ್ಲ ನೀವು, ಇದ್ರಾಗ ಯಾಕೆ ವಿಫಲ ಆಗಿದ್ದೀರಿ? ಆಮೇಲೆ ಇಲ್ಲಿ ಕೂಡ ಬಂದ್ರೆ ಬಾಂಗ್ಲಾದೇಶಿಯವರು ಲೇಬರ್ಗಳು ಇಲ್ಲಿದ್ದಾರೆ ಅಂತ ನನಗಿದೆ. ಮೊನ್ನೆ ಹಾಸನಿಗೆ ಹೋದ್ರು ಕೂಡ ಬಾಂಗ್ಲಾದೇಶಿ ಲೇಬರ್ಗಳು ಇಲ್ಲಿ ಬರ್ತಾರಂತ. ಅದಕ್ಕೆ ಕಾರಣ ಯಾರು? ಬಾಂಗ್ಲಾದೇಶಿಯವರು ಹಾಸನವರಿಗೆ, ಮಡಿಕೇರಿವರೆಗೆ ಹೆಂಗೆ ಬರ್ಬೋದು? ಇಫ್ ಬಾಂಗ್ಲಾದೇಶಿ ಪೀಪಲ್ ಕ್ಯಾನ್ ಕಮ್ ಟಿಲ್ ಹಿಯರ್, ಹೂ ಇಸ್ ರೆಸ್ಪಾನ್ಸಿಬಲ್? ಯಾರು ರೆಸ್ಪಾನ್ಸಿಬಲ್? ಯಾರು? ಗೌರ್ಮೆಂಟ್ ಆಫ್ ಇಂಡಿಯಾ ಅದಕ್ಕೆ ರೆಸ್ಪಾನ್ಸಿಬಲ್ ಇಲ್ಲ. ಮತ್ತು ನಿಮ್ಮ ಕಾಲದಲ್ಲಿ ಇಷ್ಟೆಲ್ಲ ಇಲ್ಲಿವರೆಗೆ ಬರ್ತಾರಂತಂದ್ರೆ ಇದಕ್ಕೇನು ರಾಜೀನಾಮೆ ಕೊಡೋದು, ಇದ್ರ ವಿರುದ್ಧ ಹೋರಾಟ ಮಾಡೋದು ಬೇಡ? ಈಗ ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಲ್ಲ. ಬಾಂಗ್ಲಾದೇಶ ಮುಸ್ಲಿಮ್ರವ್ರು ಇಲ್ಲಿ ಬರ್ತಾ ಇದ್ದಾರೆ ಅಂತಂದರೆ ಯಾರ ವಿರುದ್ಧ ಹೋರಾಟ ಮಾಡ್ಬೇಕು ಇವ್ರೀಗ? ಯಾರ ವಿರುದ್ಧ ಹೋರಾಟ ಮಾಡಬೇಕು? ಮತ್ತು ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಮಾಡಿ ಕೇಳ್ರಿ. ಯಾಕಂದ್ರೆ ಹಿಂದೂ ರಕ್ಷಕರಲ್ಲ ಇವರು. ಹಿಂದೂ ರಕ್ಷಣೆನೇ ಇಂಪಾರ್ಟೆಂಟು, ಏನು ರಾಜಕೀಯ ಇಂಪಾರ್ಟೆಂಟಾ? ಏನು ಇಂಪಾರ್ಟೆಂಟ್ ಇವ್ರಿಗೀಗ? ಯಾವ್ದು ಇಂಪಾರ್ಟೆಂಟು? ಮತ್ತು ಅಲ್ಲಿಂದ ಇಲ್ಲಿ ಬಾಂಗ್ಲಾದೇಶನವ್ರು ಬಂದ್ಬಿಟ್ಟು ಹಾಸನಲ್ಲಿ, ಮಡಿಕೇರಿಯಲ್ಲಿ ಎಲ್ಲ ಇಲ್ಲಿ ಲೇಬರ್ ಸಿಕ್ಕಳ್ತಾ ಇದ್ದಾರೆ ಅಂತಂದರೆ ಮತ್ತೆ ಇದ್ರ ವಿರುದ್ಧ ಹೋರಾಟ ಆಗಬೇಕಲ್ಲ. ಮತ್ತೆ ಅದನ್ನು ಕೇಳಿ ಹೋಗಿ, ದಯಮಾಡಿ ಅವ್ರಿಗೆ ಕೇಳಿ ಪ್ಲೀಸ್. ಸರ್, ಈಗ ಕ್ರಿಶ್ಚಿಯನ್ರ ಜೊತೆಗೆ ಸೇರಿಸ್ತಕ್ಕಂಥ ಹೆಸರುಗಳು, ಆ ಐಡಿಯಾ ಅಥವಾ ಅದನ್ನ ಆ ಐಡಿಯಾಲಜಿ ಹೇಗೆ ಬಂತು ಅಂತ ಮತ್ತೆ ಯಾರಾದರೂ ಮನವಿ ಮಾಡ್ಕೊಂಡಿದ್ರ? ನಾವು ಇಂಥ ಜಾತಿಯಿಂದ ನಾವು ಕ್ರಿಶ್ಚಿಯನ್ಗೆ ಹೋಗಿದ್ದೀವಿ, ನಮಗೆ ಸತಿ ಸಿಸ್ಟಮ್ನ ತಲೆ ಬೋಳಿಸಿ ಎಗರ್ಬೇಕಂತಿತ್ತಲ್ಲ ಬೆಂಕಿಲಿ, ಇದು ಯಾರು ಹೇಳಿದ್ರಂತ ಅವಾಗ? ಭಾಳ ಪ್ರಶ್ನೆ ಕೇಳ್ತಿದ್ದಾರೆ. ಸತಿ ಸಿಸ್ಟಮ್ ಅನ್ಟಚಬಿಲಿಟಿ ಇತ್ತಲ್ಲ, ಇದು ಯಾರು ಹೇಳ್ಕೊಟ್ರಂತೆ? ಅವ್ನಿಗೆ ಟಚ್ ಮಾಡಬಾರ್ದು, ಒಂದೇ ಗುಡಿಯಾಗ ನೀರು ಕುಡಿಬಾರ್ದು, ಗುಡಿಯಾಗ ಬಿಡಬಾರ್ದು, ಇದೆಲ್ಲ ಯಾರು ಹೇಳ್ಕೊಟ್ರಂತೆ? ಹಿಸ್ಟ್ರಿ ಬೇಕಿದ್ರೆ ಮಾತಾಡೋಣಲ್ಲ. ಮತ್ತು ಹಿಂದೂನಲ್ಲಿ ಈ ಸಿಸ್ಟಮ್ಗಳು ಯಾಕೆ ಬಂದ್ವಂತ? ಎದಕ್ಕೆ ಬಂದ್ವಂತ ಈ ಸಿಸ್ಟಮ್ಗಳು? ಎದಕ್ಕೆ ಬಂದ್ವು? ವಿಡೋಗಳು ಯಾವುದು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳುಗಳು ಯಾರನ್ನ ವಿಡೋ ಆದರೆ ಮುಂದೆ ಪೂಜೆಗೆ ಬರೋಂಗಿಲ್ಲ, ಎಂಗೇಜ್ಮೆಂಟ್ ಕಾರ್ಯಕ್ರಮಕ್ಕೆ ನಮ್ಮ ತಾಯಿ ಬರೋಂಗಿಲ್ಲ, ನಿಮ್ಮ ತಾಯಿ ಬರೋಂಗಿಲ್ಲ, ವಿಧವೆ ಇದ್ದರೆ, ಇವೆಲ್ಲ ಸಿಸ್ಟಮ್ಗಳು ಯಾರು ತಂದ್ರಂತೆ? ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಇದಕ್ಕೆ ಯಾರು ಇನ್ಫ್ಲುಯೆನ್ಸ್ ಮಾಡಿಲ್ಲ? ನಮ್ಮ ಕಾಂಗ್ರೆಸ್ ಸರ್ಕಾರ ಇನ್ಫ್ಲುಯೆನ್ಸ್ ಮಾಡಿಲ್ಲ. ನಮಗೆ ಅಂತ ಅವಶ್ಯಕತೆ ಇಲ್ಲ. ಇವರಿಗೆ ಬಿದ್ದಿರ್ತಕ್ಕಂಥ ಇವ್ರಿಗೇನಾಗಿದೆ ರೀ, ದೇಶದ ವ್ಯವಸ್ಥೆ ಅಳ್ಳಾಡ್ಕೊಂಡು ಹೋಗಿದೆ. ಕಾಂಗ್ರೆಸ್ ವಿರುದ್ಧ ಗೂಬೆ ಕುಂದಿರಿಸ್ಬೇಕು, ಕಾಂಗ್ರೆಸ್ ವಿರುದ್ಧ ಏನೋ ಮಾಡಬೇಕು. ಬರೀ ಬೆಳಗ್ಗೆ ಇಂಥವೇ ಮಾಡ್ಕೊಳ್ಳೋದು ಬಿಟ್ಟರೆ ಇನ್ನೇನಿದೆ? ಒಂದು ಸರ್ವೇನೂ ಆಗಬಾರ್ದು ಈ ದೇಶದಲ್ಲಿ. ಆನ್ಲೈನ್ ಫಾರ್ಮ್ ಇಲ್ಲೇ ಇದೆ, ಇದೆಲ್ಲ ಯಾವುದು ಮಾಹಿತಿ ಇಲ್ಲ. ಸುಮ್ಮನೆ ಏನೋ ಮಾತಾಡ್ತಕ್ಕಂಥದ್ದು ಮಾತನಾಡ್ತಾರೆ, ಅದು ಬಿಟ್ಟರೆ ಬೇರೆನಿದೆ? ಅಲ್ಲ, BPL ಕಾರ್ಯಕ್ರಮದ ಯಾರು BPL ಕಾರ್ಡ್ ಅರ್ಹರಿಲ್ಲ ಅದನ್ನು ಸ್ಪಷ್ಟೀಕರಣ ತಗೊಂಡು ಸರ್ಕಾರ ಮಾಡುತ್ತೆ. ವಿಲ್ ಮೇಕ್ ಅ ಡ್ರೈವ್. ಯಾರ್ಯಾರು ಅರ್ಹತೆ ಇದೆ ಅವ್ರಿಗೆ ಕಾರ್ಡ್ ಕೊಡ್ತಕ್ಕಂಥದ್ದು, ಯಾರು ಅರ್ಹತೆ ಇಲ್ಲ ಅವ್ರನ್ನ ಕಾರ್ಡ್ ತೆಗಿತಕ್ಕಂಥ ಕೆಲಸ ಸರ್ಕಾರ ಮಾಡುತ್ತೆ. ಸರ್, ಈಗ ST ಸಮುದಾಯವನ್ನು ST ಪಟ್ಟಿಗೆ ಸೇರಿಸಬೇಕು. ಆ ಮೂಲಕ ಸಿದ್ದರಾಮಯ್ಯನವರು ತನ್ನ ಸಮುದಾಯವನ್ನು ಅಲ್ಲ, ಎಲ್ಲನ ಪ್ರಸ್ತಾವನೆ ಇದೆ ಸರ್ಕಾರ ಹತ್ರ? ಸರ್ಕಾರ ಹತ್ರ ಪ್ರಸ್ತಾವನೆ ಬಂದಿದೆ ಆ ರೀತಿ? ಅಲ್ಲ, ಅದು ಗೊತ್ತು ಅಲ್ರಿ ಸರ್ಕಾರದ ಹತ್ರ ಪ್ರಸ್ತಾವನೆ ಬಂದಿದೆ. ನಾನು ಹೇಳ್ತೀನಿ, ನರೇಂದ್ರ ಮೋದಿ ಸಾಹೇಬರು OBC ಇದ್ದಾರೆ, ಅವರು STಗೆ ಸೇರ್ಬೇಕಂತ ಇದ್ದಾರೆ ಅಂತ ಹೇಳ್ತೀನಿ. ಇವಾಗ ಕೇಳ್ತಾರೆ ಅವರಿಗೆ? ಎಲ್ಲ ರಾಜಸ್ಥಾನಿಗೆ ಇರ್ತಕ್ಕಂಥವ್ರು, ಗುಜರಾತ್ನಾಗ ಇರ್ತಕ್ಕಂಥವ್ರು ಎಲ್ಲರೂ OBCಗಳು ST ಪಟ್ಟಿಗೆ ಸೇರ್ಬೇಕಂತ ಮೋದಿ ಸಾಹೇಬ್ರು ಹೇಳಿದ್ರೆ ಅಂತ ನಾನು ಹೇಳ್ಬಿಡ್ತೀನಿ. ಇವಾಗ ಕೇಳ್ತಾರೆ ಇವರಿಗೆ? ಸರ್ಕಾರ ಹತ್ರ ಪ್ರಸ್ತಾವನೆ ಬಂದಿದೆ ಅಂತ ಕೇಳಿದೆ ನಿಮಗೆ. ಪ್ರಸ್ತಾವನೆ ಎಲ್ಲಿ ಬರಬೇಕು? If any representation or anything is moved in the government, then we can discuss about it. ಅವ್ರಿಗೆ ಬೇರೆ ಕೆಲಸ ಏನಿದೆ ಹೇಳ್ರಿ? ಬೆಳಗ್ಗಿನ ಸಾಯಂಕಾಲ ಇವೇ ಮಾತಾಡೋದಲ್ಲ. ಬಂದಾಗೆ ಮಾತಾಡೋಣ, ಬರೋಕ್ಕಿಂತ ಮುಂಚೆ ಇವ್ರು ಸುಮ್ಮನೆ ಮಾತಾಡಿದ್ರೆ ಅಂಥದ್ದು ಬಂದಿದ್ದ ವಿಷಯ ನಮಗೆ ಗೊತ್ತಿಲ್ಲ. ನಾನು ಹೇಳ್ದಲ್ಲ, ಈಗ ನರೇಂದ್ರ ಮೋದಿ ಸಾಹೇಬರು OBCನಾಗಿದ್ರೆ ಅವ್ರಿಗೆ STನಾಗ ಸೇರ್ಬೇಕಂತ ಇದ್ದಾರೆ ನಾನು ಹೇಳ್ತೀನಿ. ಹೋಗ್ತಿ ಕೇಳ್ತಾರೆ ಅವರಿಗೆ? ಅವ್ರಿಗೆ ಬರೀ ಇದೇ ವಿಚಾರ ಬಿಟ್ಟರೆ ಬೇರೆ ಏನು ಮಾತಾಡಲಿರಿ ಅವರು? ವಾಟ್ ಈಸ್ ದ ನ್ಯೂಸ್ ದೇ ಹ್ಯಾವ್ ಗಾಟ್ ಟು ಸೇ? ಒನ್ಲಿ ಕಾಂಟ್ರವರ್ಸಿನೇ ಮಾತಾಡಬೇಕು. ಬೆಳಗ್ಗಿನ ಸಾಯಂಕಾಲವರೆಗೆ ಒಂದು ಜಾತಿ ನಡುಕ್ಕೆ ಏನೋ ಒಂದು ಸಂಘರ್ಷಣೆ ಇರಬೇಕು, ಹಿಂದೂ ಮುಸ್ಲಿಂ ಜೊತೆ ಸಂಘರ್ಷಣೆ ಇರಬೇಕು. ಇಂಥವೇ ಪ್ರೋಗ್ರೆಸಿವ್ ಆಗಿ ಪ್ರೋಗ್ರಾಮ್ ಬಗ್ಗೆ ಎಲ್ಲಿ ಚರ್ಚೆ ಇರೋದಿಲ್ಲ. ಬರೀ ಬೆಳಗ್ಗೆಯಿಂದ ಇಂಥವೇ ಮಾತಾಡೋದು, ಮೀಡಿಯಾ ಹತ್ರ ನಮ್ಮ ಹತ್ರ ಇಂಥ ಪ್ರಶ್ನೆಗಳು ಕೇಳಿಸೋದು, ವಾವ ಅನ್ಸ್ಕೊಳ್ಳೋದು, ಹೋಗೋದು. ಬೇರೆ ಏನು ಚರ್ಚೆ ಇದೆ? ಈ ಪ್ರಪಂಚದಲ್ಲಿ ಏನು ನಡೀತಾ ಇದೆ, ಬೇರೆ ರಾಜ್ಯದಲ್ಲಿ ಏನು ನಡೀತಾ ಇದೆ, ಬೇರೆ ದೇಶಗಳಲ್ಲಿ ಏನು ನಡೀತಾ ಇದ್ದಾವೆ, ಏನೂ ಚರ್ಚೆ ಇರೋದಿಲ್ಲ. ಬರೀ ಚರ್ಚೆ ಇದೇ ಇರೋದು. ಕಳೆದ 11 ವರ್ಷಗಳಿಂದ ಚರ್ಚೆ ಎಲ್ಲಿಗೆ ಬಂದಿತ್ತು ಅಂತಂದರೆ ಕೀಳುಮಟ್ಟದ ಚರ್ಚೆ ಮಾಡ್ಕೊಂಡು ಬಿಟ್ಟರೆ ನಮಗೇನಿಲ್ಲ. ಪ್ರಗತಿಪರ ಏನೋ ಬೇರೆ ಯಾವುದೊಂದು ಅಪ್ರಿಷಿಯೇಟ್ ಮಾಡ್ತಕ್ಕಂಥದ್ದು ಏನೇನಿಲ್ಲ. ಎಲ್ಲಿ ಕಾಂಗ್ರೆಸ್ ಇರ್ತದೆ ಅಲ್ಲಿ ಏನು ಅಪ್ರಿಷಿಯೇಟಿಂಗ್ ಇರೋಂಗಿಲ್ಲ. ಎಲ್ಲಿ BJP ಇರುತ್ತೆ ಅಲ್ಲಿ ಮಾತ್ರ ಸೂಪರ್ ಇರುತ್ತೆ, ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ ದೇಶದಲ್ಲಿ. ಸರ್, ಕೊಡಗು ಜಿಲ್ಲೆ ಸೇರಿದಂತೆ ಮಲೆನಾಡು ಭಾಗದಲ್ಲಿ ಕಾರ್ಮಿಕರ ಸೋಗಿನಲ್ಲಿ ಬಾಂಗ್ಲಾ ಕಾರ್ಮಿಕರು ಬರ್ತಿರೋದು ಎಲ್ಲರಿಗೂ ಗೊತ್ತು. ಬಟ್ ಅವ್ರನ್ನ ಒಂದು ಐಡೆಂಟಿಫೈ ಮಾಡಿ ಹೊರ ಕಳಿಸುವಂಥ ಕೆಲಸ ಬಲವಾಗಿ ಆಗ್ತಾ ಇಲ್ಲ. ಅಲ್ಲ, ಫಸ್ಟ್ ಬಲವಾಗಿ ಅವ್ರು ಬಿಡ್ತಾರೆ, ಐಡೆಂಟಿಫೈಡ್ ಬಿಡ್ತಾರೆ. ಯಾರಕ್ಕೆ ಅವ್ರು ಬಿಡೋರು? ಯಾರು? ಸರ್ಕಾರದ ವತಿಯಿಂದ ಆಗಬೇಕು ಅಲ್ರಿ, ಫಸ್ಟ್ ಆಫ್ ಆಲ್ ಹೌ ದೇ ಆರ್, ಫಸ್ಟ್ ದ ಕ್ವಶನ್ ಇಸ್ ಫಂಡಮೆಂಟಲ್ ಕ್ವಶನ್, ಹೌ ದೇ ಆರ್ ಎಂಟ್ರಿಂಗ್ ಅವರ್ ಕಂಟ್ರಿ. ಅಲ್ಲ ಸರ್, ರಾಜಕೀಯ ರಾಜಕೀಯ ಬಿಟ್ಟಲ್ಲ. ಸಾರಿ ಸರ್, ಈಗ ಆಲ್ರೆಡಿ ಎಂಟ್ರಿ ಆಗಿದೆ. ರಾಜಕೀಯ ಬಿಟ್ಟು ಮಾತಾಡೋದು ಅಲ್ಲ, ಈಗ ಗುರುತಿಸ್ತಕ್ಕಂಥ ಕೆಲಸದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಹೊಸದಾಗಿ ನಾವು ಒಂದು ಎಲ್ಲರನ್ನ ಮನವಿ ಮಾಡ್ಕೊತಕ್ಕಂಥದ್ದು ಒಂದು
QR ಕೋಡ್ ಅಥವಾ ವಿ ವಾಂಟ್ ಟು ಹ್ಯಾವ್ ಅನ್ ID ಸರ್ಟಿಫಿಕೇಟ್ಸ್ನ ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಮ್ಮ ಇಲಾಖೆ ವತಿಯಿಂದ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಇರ್ತಕ್ಕಂಥ ಎಲ್ಲಿ ಮೈಗ್ರೇಟೆಡ್ ವರ್ಕರ್ಸ್ ಬರ್ತಾರೆ, ಪ್ಲಸ್ ಈ ಕಾಫಿ ಎಸ್ಟೇಟ್ಸಿಗೆ ಅಥವಾ ಈ ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ಭಾಳಷ್ಟು ಅಗ್ರಿಕಲ್ಚರ್ ಲೇಬರ್ಸ್ ಏನು ಮೈಗ್ರೇಟ್ ಆಗಿ ಬರ್ತಾರೆ, ಅದಕ್ಕೆ ಈ ಪ್ಲಾಂಟೇಶನ್ ಓನರ್ಸ್ ಜೊತೆಗೆ ನಾವು ಮಾತನಾಡ್ಬಿಟ್ಟು ಐಡೆಂಟಿಫಿಕೇಶನ್ ಅವರು ಲಾಗ್ ಬುಕ್ ಮೇಂಟೈನ್ ಮಾಡ್ತಾನೆ ಇದ್ದಾರೆ. ಬಟ್ ನಮಗೆ ನೇರವಾಗಿ ಕೊಡಲ್ಲ. ಯಾರು ಬರ್ತಾರೆ ಯಾರೆಲ್ಲ ನಮಗೆ ಹೇಳೋದಿಲ್ಲ, ಜನರಲಾಗಿ ಹೇಳೋದಿಲ್ಲ. ಮೊದಲಿಂದ ಆ ಪದ್ಧತಿ ಇಲ್ಲ. ಅದನ್ನು ಟೈಟನ್ ಮಾಡಲಿಕ್ಕೆ ಫಾರ್ ಸೇಕ್ ಆಫ್ ಸೆಕ್ಯೂರಿಟಿ ನಾವು ಅದನ್ನ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇವತ್ತು DC ಅವರಿಗೆ SP ಕೂಡ ಮಾತನಾಡಿದ್ದೀನಿ. ಮುಂದೆ ನಾನು ಅದ್ರ ಬಗ್ಗೆ ಕ್ರಮ ತೊಗೊಳ್ಳಿಕ್ಕೆ ಯಾವ ರೀತಿ ಅಂತೇಳಿ ಸಮರ್ಪಕವಾಗಿ ಎಲ್ಲ ಇಲಾಖೆಯವ್ರನ್ನ ಕರೆಸ್ಬಿಟ್ಟು ಮಾತಾಡಿ ಹೌ ವಿ ಕ್ಯಾನ್ ಲೀಗಲೈಸ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ನಾವು ಹೋಮ್ ಮಿನಿಸ್ಟರ್ ಕೂಡ ಮಾತನಾಡ್ತೀನಿ ಇದ್ರ ಬಗ್ಗೆ. ಸರ್, ಕಾರ್ಮಿಕ ಕಲ್ಯಾಣ ನಿಧಿಯಲ್ಲಿ ಭಾಳ ದೊಡ್ಡ ಮಟ್ಟದ ಹಣ ಇದೆ, ಬಟ್ ಅದು ಕಾರ್ಮಿಕರಿಗೆ ಬಳಕೆ ಆಗ್ತಿಲ್ಲ ಅಂತ ಭಾಳ ಹಿಂದಿಂದನೂ ಕೂಡ ಚರ್ಚೆಗಳಿದೆ. ಅಲ್ಲ, ನಿಮಗೆ ಸ್ಪಷ್ಟೀಕರಣ ಕೊಡ್ತೀನಿ. ಕಾರ್ಮಿಕರ ಇಲಾಖೆಯಲ್ಲಿ ಏನು ನಾವು ಸೆಸ್ ಕಲೆಕ್ಟ್ ಮಾಡ್ತೀವಿ ಅದು ಅವರಿಗಷ್ಟೇ ಕಲೆಕ್ಟ್ ಮಾಡೋಕ್ಕೆ ಬರುತ್ತೆ. ₹1 ಬೇರೆ ಕೈಲಿ ಖರ್ಚು ಮಾಡೋಕ್ಕೆ ಬರಲ್ಲ. ಸೊ ಸೆಸ್ ವಿಚ್ ಇಸ್ ಕಲೆಕ್ಟೆಡ್ ಫಾರ್ ದ ಕನ್ಸ್ಟ್ರಕ್ಷನ್ ವರ್ಕ್ ಬೋರ್ಡ್ ಇದೆ, ಆ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಖರ್ಚು ಮಾಡಬೇಕು. ಯಾವ ಸರ್ಕಾರಗಳು ಬಂದು ಕೂಡ ಅವರಿಗೆ ಖರ್ಚು ಮಾಡಬೇಕಾಗುತ್ತೆ. ಬೇರೆ ಕಡೆ ಎಲ್ಲಿ ಅದನ್ನು ₹1 ಆ ಕಡೆ ಕೊಡೋಕ್ಕೆ ಬರೋದಿಲ್ಲ. ಥ್ಯಾಂಕ್ ಯು.